ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಕ್ರಿಸ್ಮಸ್ ಈವ್ ಅಲ್ವಾ? ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಹೇಳೋದೇ ಮರ್ತೋಗಿತ್ತು, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋ ಸಿಂಪಲ್ ಆದ ಒಂದು ಡಿಸೈನು, ಆದರೆ ಸಿಂಪಲ್ ಅಂತಲೂ ಹೇಳ್ಬೋದು, ಅದು ಒಂಥರ ವೈವಿಧ್ಯಮಯವಾಗಿದೆ ಅಂತಲೂ ಹೇಳ್ಬೋದು. ಈ ಥರದ್ದು ರಂಗೋಲಿಯಿಂದ ಹೊರಗೆ ಬರೋದಕ್ಕೆ ಆಗ್ತಾಯಿಲ್ಲ. ಎಲ್ಲಿ ನೋಡಿದ್ರೂ ಅಲ್ಲಿ ರಂಗೋಲಿಗಳನ್ನ ನೆನಪಿಸ್ಕೊಂಡು ಬಿಡಿಸ್ತಾನೇ ಇದ್ದೀನಿ. ಅದು ಏನು ಅಂತ ಇದು ತೋರಿಸ್ಬೇಕಲ್ಲ ನಿಮಗೆ, ರಂಗೋಲಿ ಹೊಸ ಹೊಸ ಡಿಸೈನು. ಅದಕ್ಕೋಸ್ಕರ ಆ ಥರ ಎಷ್ಟೋ ವರ್ಷಗಳಾಗಿತ್ತಲ್ವ, ನೆನಪಿರೋ ರಂಗೋಲಿಗಳನ್ನ ಒಂದು ತೋರ್ಸೋದಕ್ಕೆ ಮುಂಚೆ ಬುಕ್ ಮೇಲೆ ಹಾಕ್ಕೊಂಡು ಆಮೇಲೆ ಇಲ್ಲಿ ವಿಡಿಯೋ ಮಾಡೋದು. ಒಂದೇ ಸಲ ನೆನಪಿಸ್ಕೊಂಡ್ರೆ ವಿಡಿಯೋ ಮಾಡ್ತೀನಿ ಅಂತಂದರೆ ಎಷ್ಟೊಂದು ತಪ್ಪಾಗಿ ಹೋಗುತ್ತೆ, ಮಧ್ಯ ಏನಾದರೂ ಇದಾದರೆ. ಅದಕ್ಕೆ ಯಾವಾಗಲೂ ಬುಕ್ಕಲ್ಲಿ ಫಸ್ಟ್ ಬಿಟ್ಕೋತೀನಿ, ಆಮೇಲೆ ಇಲ್ಲಿ ವಿಡಿಯೋ ಮಾಡೋದು. ಅದೇ ಈ ಥರ ಇದು ಮಾಡಿದ್ದು. ತುಂಬ ದಿನದಿಂದ ಬರಬೇಕು ನೆನಪು ಅಂದ್ಕೊಂಡು ಇದು ಮಾಡಬೇಕು ಅಂತ ಬರ್ತಾಯಿತ್ತು. ಆದರೆ ಇದನ್ನು ಮಾಡುವಾಗ ಪ್ರತಿ ಸಲನೂ ಬೇರೆ ಇನ್ಯಾವುದೋ ರಂಗೋಲೆ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತು ಮಾಡೇ ಮಾಡೋಣ ಇದನ್ನೇ ಅಂತ ಅಂದ್ಬಿಟ್ಟು ಇದನ್ನು ಇದು ಮಾಡಿದೆ. ಇದು ಸ್ಟಾರ್ ಅಂತಲೂ ಹೇಳ್ಬೋದು, ಅಥವಾ ಸುರುಳಿ ಆಕಾರದ್ದು ಹೂವು ಅಂತಲೂ ಹೇಳ್ಬೋದು. ಇದು ಈ ಥರದ್ದನ್ನು ಸುಮಾರು ಮುಂಚೆ ಬಿಟ್ಟಿದೆ, ಆದರೆ ಇದರಲ್ಲಿ ನೆನಪಿರೋದು ಇದೊಂದೇ ಈಗ ನನಗೆ. ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಏನು ಹೇಳಬೇಕು ಅಂತಂದರೆ, ಇದು ಆಕ್ಲ್ಯಾಂಡು ಅಂದರೆ ನ್ಯೂಜಿಲ್ಯಾಂಡು ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇದೆ ಅಂತಂದರೆ ಅಷ್ಟು ಪಿನ್ ಡ್ರಾಪ್. ಬೆಳಿಗ್ಗೆ ಎದ್ದು ಇದಕ್ಕೆ ಹೋದೆ ಅಲ್ವಾ ವಾಕಿಗೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಯಾರೂ ಎದ್ದಿರಲಿಲ್ಲ. ಅದಕ್ಕೆ ಎಚ್ಚರ ಆಯ್ತಲ್ಲ, ಇನ್ನು ಎಚ್ಚರ ಆದಾಗ ಎದ್ಬಿಡೋದು ಸರಿ ಅಂತ ಎದ್ದು ವಾಕ್ ಹೋದೆ. ಆಗ ಎಷ್ಟು ಸೈಲೆಂಟ್ ಇತ್ತು ಅಂದರೆ, ರೋಡಲ್ಲಿ ಒಂದು ಪಿನ್ ಬಿದ್ದಿದ್ರೂ ಆ ಪಿನ್ ಸೌಂಡ್ ಕೇಳೋದು ನನಗೆ. ಆ ಥರ ಇತ್ತು ಸೈಲೆಂಟ್. ನನಗೆ ಅನ್ನಿಸ್ತಾಯಿತ್ತು, ಏನಿವತ್ತು ಸೌಂಡೇ ಇಲ್ವಲ್ಲ, ಏನು ಇದು ಅನ್ಕೋತಾ ಇದ್ದೆ. ಆಮೇಲೆ ನೆನಪು ಬಂತು, ಇದು ಡೇಟ್ ನೆನಪಿಸ್ಕೊಂಡೆ. ಆಗ ನನಗೆ ಇದು ಇವತ್ತು ಕ್ರಿಸ್ಮಸ್ ಈವ್ ಅಲ್ವಾ, ಅದಕ್ಕೇ ಸೈಲೆಂಟು, ಎಲ್ಲ ಕಡೆ ಎಲ್ಲೂ ಓಡಾಟ ಇಲ್ಲ ಏನೂ ಅಂತ ಇದಾಯಿತು. ಆಮೇಲೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಈಗ ಪ್ರೈವೇಟಾಗಿ ವರ್ಕ್ ಮಾಡ್ತೀವಿ ಅಂತ ಅಂದರೆ ಸಾಮಾನ್ಯ ಎಲ್ಲದೂ ಒಂದು 3 ವೀಕ್ಸ್ ಅಂತೂ ರಜೆ ಇದು ಮಾಡಿರ್ತಾರೆ, ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಆಫೀಸ್ಗಳು ಏನೇ ಆದ್ರೂ. ಆಗ ಈ ಏನು ರಜದನ್ನು ಆ್ಯನ್ಯುಯಲ್ ಲೀವ್ ಇರುತ್ತಲ್ಲ, ಅದರಲ್ಲಿ ಮೈನಸ್ ಮಾಡ್ತಾ ಬಂದುಬಿಡ್ತಾರೆ ಆ್ಯನ್ಯುಯಲ್ ಲೀವು. ಆಮೇಲೆ ಎಲ್ಲೇ ಜಾಬಲ್ಲಿ ಹೋದರೂ ಅದು ಆ್ಯನ್ಯುಯಲ್ ಲೀವ್ ಇರುತ್ತೆ, ಎಲ್ಲದೂ ಇರುತ್ತೆ. ಒಂದು ವರ್ಷಕ್ಕೆ ಒಂದು 12 ಸಿಕ್ ಲೀವ್ಗಳು ತೊಗೋಬೋದು, ಮತ್ತೊಂದು 10-12 ಒಂದು ಮಾಮೂಲಿ ರಜೆಗಳಿರುತ್ತೆ. ಸಿಕ್ ಲೀವಲ್ಲೇ ನಾವೆಲ್ಲ ತೊಗೊಳ್ಳೋದು. ಮಾಮೂಲಿ ರಜಾ ಅಂತಂದರೆ ಮಾಮೂಲಿ ಗೌರ್ಮೆಂಟ್ ಹಾಲಿಡೇಗಳಿರುತ್ತಲ್ಲ, ಅದು ಇದ್ದೇ ಇರುತ್ತೆ. ಅದರಿಂದ ಹಸ್ಬೆಂಡಿಗಂತೂ ಏನು, ನನಗೆ 4 ವೀಕ್ಸ್ ಹಾಲಿಡೇಸ್ ಇರುತ್ತೆ, ಹಸ್ಬೆಂಡಿಗೆ 6 ವೀಕ್ಸು ಗೌರ್ಮೆಂಟ್ ಜಾಬ್ ಆದ್ದರಿಂದ ಅದು. ಆಮೇಲೆ ಏನಾದರೂ ತಗೊಳ್ಳೇ ಇಲ್ಲ ರಜೆಗಳು ಎಲ್ಲ ಹಾಗೇ ಇದೆ ಅಂತಂದರೆ, ನಾವು ಆ ರಜೆಗಳನ್ನ ಸರೆಂಡರ್ ಮಾಡಿ ಪೇ ತೊಗೋಬೋದು ಆ ಥರ. ಅಥವಾ ನಾವು ತೊಗೊಳ್ಳಿಲ್ಲ ಅಂತಂದರೆ, ನಾವೇನಾದರೂ ಜಾಬ್ ಬಿಡ್ತಿದ್ದೀವಿ ಅಂದರೆ ಆಗ ಅದನ್ನೆಲ್ಲ ಕೌಂಟ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ಆ ಥರ ಒಂಥರ ಎಲ್ಲ ಸಿಸ್ಟಮ್ಯಾಟಿಕ್ಕು ಇದು. ಆಮೇಲೆ ಒಂದೊಂದು ಕಡೆ ಕೆಲವು ಕಡೆ ನಡೆಯುತ್ತೆ ಇದು, ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲೂ ಗೊತ್ತಾಗಲ್ಲ. ಆಮೇಲೆ ಇಲ್ಲೆಲ್ಲ ರೇಸಿಸಮು ಅಂತ ಎಲ್ಲ ಏನು ಅಷ್ಟೆಲ್ಲ ಏನಿಲ್ಲ, ಒಂಥರ ಇದು. ಎಷ್ಟೋ ಸಲ ನಾವು ನಡ್ಕೊಂಡು ವಾಕ್ ಹೋಗ್ತಾ ಇರ್ತೀವಲ್ವ, ನಮಗೆ ಗೊತ್ತೇ ಇರಲ್ಲ ಪರಿಚಯ, ಆದರೂ ವಿಶ್ ಮಾಡಿ ಗ್ರೀಟ್ ಮಾಡಿ ಎಲ್ಲ ಮಾಡಿ ಹೋಗಿರ್ತೀವಿ. ಆ ಥರ ಒಂಥರ ಖುಷಿ ಆಗುತ್ತೆ. ಆಮೇಲೆ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ತುಂಬ ಕೊಡ್ತಾರೆ. ಎಷ್ಟು ತುಂಬ ಓಲ್ಡ್ ಏಜ್ ಇರ್ತಾರೆ, ಬೆಡ್ ರಿಡನ್ ಆಗದೆ ಇರೋರಂತೂ ಎಲ್ಲ ಸಾಮಾನ್ಯ ಎಲ್ಲರೂ ವಾಕ್ ಮಾಡ್ತಾರೆ, ಅಥವಾ ಇನ್ನೇನು ರನ್ನಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಅಥವಾ ಸೈಕಲ್ ರೈಡಿಂಗು. ಇಲ್ಲಿ ಸೈಕಲ್ ಅನ್ನೋದ್ರ ಬದಲು ಬೈಕ್ ಅಂತ ಹೇಳಿರ್ತೀವಿ, ಬೈಕ್ ಅಂತಲೇ ಹೇಳೋದು.
ಆ ಬೈಕ್ ರೈಡಿಂಗು ಎಲ್ಲದೂ ಇರ್ತಾರೆ. ಆಮೇಲೆ ಎಷ್ಟೊಂದು ಜನ ಇಂಡ್ಯಾದಲ್ಲೆಲ್ಲ ನಾವು ಎಲ್ಲ 90 ಆಯಿತು ಅಂತಂದರೆ ಏಜು ಒಂದು ಮೂಲೆ ಗುಂಪು ಥರ ಕೂತ್ಬಿಟ್ಟಿರ್ತೀವಿ ಅಲ್ವಾ. ಇಲ್ಲಿ ಒಂಥರ ಇಂಡಿಪೆಂಡೆಂಟು, ಮೆಡಿಕಲಿ ಅನ್ಫಿಟ್ ಆಗಿದ್ದರೆ ಮಾತ್ರ ಒಂದು ಕಡೆ ಇದಾಗೋದು, ಇಲ್ಲ ಅಂತಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇದು ಆಮೇಲೆ ನಂದು ಫಸ್ಟ್ ಬಂದಿದ್ರಲ್ವ ನಮ್ಮ ಅತ್ತೆ ಮಾವ ಎಲ್ಲ, ಆಗ ನಮ್ಮ ಅತ್ತೆಗಂತೂ ತುಂಬ ಅಂದರೆ ತುಂಬ ಕೆಮ್ಮು, ನಮ್ಮ ಮಾವಂಗೂ ತುಂಬ ಕೆಮ್ಮು. ನನಗಂತೂ ತುಂಬಾ ಭಯ ಇತ್ತು ಅವ್ರು ಬರೋದಕ್ಕೆ ಮುಂಚೆ, ಏನೋ ಅವ್ರಿಗೆ ಇಲ್ಲಿ ಸೂಟ್ ಆಗುತ್ತೋ ವೆದರು ಏನೋ ಅಂತ. ಆದರೆ ಒಂದು ದಿನ ಕೆಮ್ಮು ಬರಲಿಲ್ಲ, ಒಂದು ದಿನ ಏನೂ ಆಗಲಿಲ್ಲ. ಆ ಥರ ತುಂಬ ಚೆನ್ನಾಗಿ ಇದ್ದರು, ಏನೂ ಹುಷಾರು ತಪ್ಪಲಿಲ್ಲ, ಏನೂ ಇಲ್ಲ. ಒಂದಿನ ಅವರನ್ನು ಕರ್ಕೊಂಡು ಹೋಗಲಿಲ್ಲ ಹಾಸ್ಪಿಟ್ಲಿಗಾದರೂ ಆಗಲಿ ಎಲ್ಲಿಗಾದರೂ ಆಗಲಿ ಆ ಥರ. ಅದು ಮೋಸ್ಟ್ಲಿ ವೆದರು ಇದು ಅನಿಸುತ್ತೆ, ಪೊಲ್ಯೂಷನ್ ಇರಲ್ವಲ್ಲ ಅದರಿಂದ. ಎಲ್ಲೇ ನೋಡಿದ್ರೂ ಹಚ್ಚ ಹಸಿರು ಕಾಣಿಸುತ್ತಲ್ಲ, ಎಷ್ಟು ಅಂತಂದರೆ ಒಂದು ಏರಿಯಾಗೆಲ್ಲ ಸಾಮಾನ್ಯ ಬುಷ್ಗಳದಿರುತ್ತೆ, ಅದಕ್ಕೆ ಏನು ಅಂತಂದರೆ ಬುಷ್ ವಾಕ್ ಹೋಗ್ಬೋದು. ಇದು ಆಮೇಲೆ ಪಾರ್ಕ್ಗಳು ತುಂಬ ಇರುತ್ತೆ, ಪಾರ್ಕ್ಗಳು ತುಂಬಾ ಅಂದರೆ ತುಂಬ ಇರುತ್ತೆ, ಅದರಲ್ಲೂ ಕೂಡ ಮರಗಳಿರುತ್ತೆ. ನಾವೆಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ಒಂದು ಒಳ್ಳೆಯ ಹಚ್ಚ ಹಸಿರು. ನಮ್ಮ ಸ್ವಂತ ಮನೆ ಪಪಕೂರದಲ್ಲಿದ್ದಾಗ ಅಲ್ಲಿ ಒಂದು ಬುಷ್ ಇತ್ತು ವಾಕು, ಅದು ಅಲ್ಲಿ ಹೋಗಿದ್ದೆ ಒಂದೆರಡು ಸಲ. ಆಮೇಲೆ ಈಗಂತೂ ತುಂಬಾ ಅಂದರೆ ತುಂಬ, ಎಲ್ಲೋದ್ರೂ ಮರಗಳದ್ದು ದಟ್ಟ ಸಂದಣಿ ಇರೋ ಜಾಗನೇ ಇದು, ಒಂಥರ ಸೆಂಟ್ರಲ್ಲು. ಮನೆಗಳನ್ನು ಮಾತ್ರ ಇದು ಮಾಡ್ತಾರೆ ಅಷ್ಟೇ ಹೊರ್ತು, ಏನೋ ಫುಲ್ ಮರಗಳು ಕಡಿದ್ಬಿಟ್ಟು ಬುಷ್ ಇರೋ ಕಡೆ ಎಲ್ಲ ಮನೆ ಕಟ್ತೀವಿ ಅಂತ ಇದು ಮಾಡಲ್ಲ ಇಲ್ಲಿ. ಅದು ಒಂದು ಒಳ್ಳೆಯ ಇದು ಏನೋ ಪ್ರಕೃತಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು, ಪ್ರಯತ್ನ ಅಂತಲ್ಲ ಉಳಿಸ್ಕೊಂಡಿರೋದು ಇದು. ಅದರಿಂದ ನ್ಯೂಜಿಲ್ಯಾಂಡ್ ಅಂತ ಅಂದ ತಕ್ಷಣ ನೆನಪು ಬರೋದು ಫಸ್ಟು ಬೀಚು, ಆಮೇಲೆ ಗ್ರೀನರಿ, ಎಲ್ಲೇ ನೋಡಿದ್ರೂ ಗ್ರೀನು ಒಂಥರ. ಅದರಿಂದ ಇದು ಏನೋ ನಾವು ಹೋದಾಗ ಫೆರಿ ಎಲ್ಲ ಬೋಟ್ ರೈಡಿಂಗ್ ಹೋದಾಗೆಲ್ಲ ಆಗ ನೀರೆಲ್ಲ ಗ್ರೀನ್ ಥರ ಕಾಣುತ್ತೆ, ಗ್ರೀನು ತಪ್ಪಿದ್ರೆ ಬ್ಲೂ. ಅದು ಇವತ್ತಿನ ಮಾತು, ಇವತ್ತೊಂದು ಸಣ್ಣ ವೀಡಿಯೋ ಆದ್ದರಿಂದ ಇಷ್ಟೇ ಹೇಳೋಕ್ಕಾಗೋದು. ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿರೋದು. ಹೇಗೆ ಅನ್ನಿಸ್ತಿದೆ? ಇದೊಂಥರ ಫ್ಲವರು ಇದು ಸುತ್ತಕೊಂಡು ದಳಗಳು ಇದು ಪೆಟಲ್ಗಳೆಲ್ಲ ಇದಾಗಲ್ವಾ, ಆ ಥರ ನನಗಂತೂ ಅನ್ನಿಸ್ತಾ ಇರೋದು. ಮಧ್ಯದಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಟುಮಾರೋ. ಲವ್ ಯು ಆಲ್.